எத்தனையோ எம்எல்ஏ வந்தாங்க, யாருமே எங்களுக்கு செய்யல. காலி பண்ணலன்றாங்க. எங்க எதிர்க்க ஜனங்க எதிர்க்க நிக்க வச்சுன்னு கேளுங்க சார். எல்லாரையும் எம்எல்ஏ எம்பி ಯಾರು இருக்கிறாங்களோ மொத்த பேர் நிக்க வச்சுன்னு ಕೇಳುங்க. ನಾವು ಮಕ್ಕಳ ಮರಿಯಿಂದ ಎಲ್ಲಿ ಹೋಗೋದು ಸರ್? ನಮ್ಮ ತಂದೆ ತಾಯಿ ಇಲ್ಲ ಎತ್ತು ನಮ್ಗೆ ಬಿಸಾಕ್ಬಿಟ್ಟು ಹೋದ್ರು. ಮಣ್ಣಿಗೆ ಹೋದ್ರು ಸರ್, ಅವರೆಲ್ಲ ಮಣ್ಣಿಗೆ ಹೋಗ್ಬಿಟ್ರು. ನಮ್ ಗಂಟ ಯಾರಿದ್ದಾರೆ? ಓಟ್ ಕೇಳಕ್ ಬರ್ತಾರೆ ಅವರು. ಯಾರು ಮಾಡೋದಿಲ್ಲ ಸರ್, ಎಲ್ಲ ಸುಮ್ಮನೆ ಬರ್ತಾರೆ, ನೋಡ್ತಾರೆ. ಜಾಗ ಕೊಟ್ರೆ ಪರವಾಗಿಲ್ಲ ಸರ್, ನಾವು ರೋಡಲ್ಲಿ ನಿಂತ್ಕೊಳ್ಳೋದು. ನಮ್ಗಂತ ಯಾರಿದ್ದಾರೆ? ನೀವೆಲ್ಲ ಸೇರಿನೇ ನಮ್ಗೆ ಜಾಗ ಒಂದು ಕೊಟ್ರೆ ನಾವು ಹೋಗ್ಬಿಡ್ತೀವಿ ಸರ್. ನಾವು ಇಲ್ಲೇ ಇರ್ತೀವಿ ಅಂತ ಹೇಳ್ತಾ ಇಲ್ಲ. ಮಾಡ್ಕೊಡ್ತೀನಿ ಅಂತ ಹೇಳ್ತಾವ್ರೆ ಸರ್. ಇವಾಗ ಹೋಗ್ತಾರೆ, ಯಾವಾಗ ಬರ್ತಾರೋ ಗೊತ್ತಿಲ್ಲ ಸರ್ ನಮ್ಗೆ. ಈಗ ನೀವು ಓಟ್ ಹಾಕೋ ಟೈಮಲ್ಲಿ ஆவாங்க பல வராங்க சார், எல்லாரும் வராங்க. ನಾವು செஞ்சு கொடுக்குறோம் சத்தியம் பண்றாங்க, ஆனா யாரும் எங்களுக்கு செஞ்சு கொடுக்கல சார். ಬರ್ತೀವಿ ಅಂದ್ರೆ ಯಾವಾಗ ಬರೋದು? ನಾವು ಯಾವ ಎಲ್ಲಿ ಹೋಗಿ ಸಾಯೋದು ಸರ್ ನಾವು? ನೋಡಿ ಸರ್, ನಮ್ಮ ಮನೆ ಒಂದು ಬಾತ್ರೂಮಿಂದ ಒಂದು ಟಾಯ್ಲೆಟ್ ಇದೆಯಾ? ಏನೇ ಇಲ್ಲ. मैं माजिद, आप देख रहे हैं आपकी आवाज़। आज हम पुलकेशी नगर के इलाके में मौजूद हैं, जहां पर ये दोड्डी आता है। यहाँ पर नेताजी रोड कहा जाता है इसको। यहाँ पर एक स्लम है जिसमें तकरीबन 250 घर हैं। रेलवे वालों की तरफ से जो है आदेश दिया गया है कि 2 से 3 वीक में ये सारा एरिया खाली कर दिया जाए। ये तकरीबन 70 पर 5 साल से ये लोग यहाँ पर रह रहे हैं, लेकिन जो भी एमएलए आता है इनकी दरख्वास्त को कोई नहीं सुनता। और वोट मांगने के टाइम पर जो है सब आकर यहाँ पर वादा करते हैं कि हम आपके जो भी मकानात के प्रॉब्लम्स हैं उसको पक्का करेंगे, लेकिन कोई साथ नहीं आता। अभी फ़िलहाल जो है 1 से 1.5 साल पहले जो एमएलए यहाँ के बने थे पुलकेशी नगर के, उन्होंने भी यहाँ पर लोगों को भरोसा दिया था कि हम जल्द से जल्द इसका काम करेंगे। और वो कितने यहाँ के लोग जो है बार बार अर्जी देते रहे उनको, लेकिन मामला कहीं का वही रहा है। लेकिन इसमें कोई बढ़ोतरी नहीं हुई है, यहाँ के लोगों का प्रॉब्लम सॉल्व नहीं हुआ है। तो चलिए यहाँ का जो इलाका है, यहाँ के हमने घर का जायज़ा लिया कि एक रूम में यानी कि 4x6 4x8 ऐसी एक रूम में जो है एक घर है, तकरीबन 250 घर है। ये लोगों का कहना है कि 75 साल से जो हम यहाँ पर रह रहे हैं, हम अभी कहाँ जाना है। तो इनकी मांग है कि इनको जो भी इनके मकानात के बदली जो है यहाँ पर उनको दिया जाए। और यहाँ पर एक जो है चर्च भी है, बड़ी वाली चर्च है, उसको भी जो है रेलवे वालों ने कहा है जहाँ तक उसका साइज़ आएगा हम वहाँ तक जो है अपनी जगह लेंगे। तो चलिए कुछ यहाँ के लोगों से हम बात करते हैं और जानते हैं कि क्या प्रॉब्लम है।
ಎಲ್ಲರಿಗೆ ನಮಸ್ಕಾರ. ನಾವೆಲ್ಲ ಬಡವರು 75 ವರ್ಷದಿಂದ ಇದ್ದೀವಿ ನಾವು. ನಮಗೆ ಏನು ಈ ಸಹಾಯ ಏನು ಮಾಡೋಂಗಿಲ್ಲ ಸಾಹೇಬ್ರೆಲ್ಲ ಬಂದು. ಇವಾಗ ರೈಲ್ವೆ ಅವರು ಬಂದು ಎಲ್ಲ ಹೊಡಿತೀವಿ ಎಲ್ಲ ಎತ್ಬಿಡ್ತೀವಿ ಅಂತಾರೆ. ನಮಗೆ ಸಾಹೇಬ್ರು ಬಂದು ಏನಾದ್ರು ಮಾಡಿಕೊಟ್ರೆ ನಮಗೆ ಸಹಾಯ ಮಾಡಿಕೊಟ್ರೆ ಸಾಕು ಅಂತ ಇದ್ದೀವಿ ಅಷ್ಟೇ. ಜಾಗ ಕೊಟ್ರೆ ಪರವಾಗಿಲ್ಲ ಸರ್, ನಾವು ರೋಡಲ್ಲಿ ನಮ್ಗಂತ ಯಾರಿದ್ದಾರೆ, ನೀವೆಲ್ಲ ಸೇರಿನೇ ನಮ್ಗೆ ಜಾಗ ಒಂದು ಕೊಟ್ರೆ ನಾವು ಹೋಗ್ಬಿಡ್ತೀವಿ ಸರ್. ನಾವು ಇಲ್ಲೇ ಇರ್ತೀವಿ ಅಂತ ಹೇಳ್ತಾ ಇಲ್ಲ. ನಾವು ಮಕ್ಕಳು ಮರಿಯಿಂದ ಎಲ್ಲಿ ಹೋಗೋದು ಸರ್? ನಮ್ಮ ತಂದೆ ತಾಯಿ ಇಲ್ಲೇ ಎತ್ತು ನಮ್ಗೆ ಬಿಸಾಕ್ಬಿಟ್ಟು ಹೋದ್ರು, ಮಣ್ಣಿಗೆ ಹೋದ್ರು ಸರ್. ಅವರೆಲ್ಲ ಮಣ್ಣಿಗೆ ಹೋಗ್ಬಿಟ್ರು. ನಮ್ಗಂತ ಯಾರಿದ್ದಾರೆ? ನೀವು ತಾನೇ ಇದ್ದೀರಾ, ಎಲ್ಲರೂ ನೀವು ನೋಡ್ಬೇಕು. ನಮ್ಗೆ ಯಾರಿಲ್ಲ ಸರ್. ಓಟ್ ಹಾಕ್ತಿವಿ, ಎಲ್ಲ ಹಾಕ್ತಿವಿ, ನಮ್ಗೆ ಏನಿಲ್ಲ. ನಾವು ಬರೆಯೋರು ಇದ್ರೆ ನಾವು ಹೋಗಿ ಕೇಳ್ಬೋದು. ನಾವು ಬರೆಯೋರಿಲ್ಲ ಸರ್, ನಾವು ಅಕ್ಷರ ಬರ್ದಿಲ್ಲ ಸರ್. ರೈಲ್ವೆ ಅವರು ಹೇಳ್ತಾರೆ ತೆಗಿಯಮ್ಮ, ನಮ್ಗೆ ಜಾಗ ಕೊಡಿ, ನಮ್ಗೆ ಜಾಗ ಕೊಡಿ ಅಂತಾರೆ ಸರ್. ನಮ್ಗೆ 2 ವಾರ ಟೈಮ್ ಕೊಡ್ತೀವಿ ಅಂತಾರೆ. 2 ವಾರದಲ್ಲಿ ನಾವು ಹೆಂಗೆ ರೋಡಲ್ಲಿ ಬೀದಿಯಲ್ಲಿ ಬಂದು ಕೂತ್ಕೊಳ್ಳೋಕ್ಕಾಗತ್ತಾ ಸರ್? ಬೀದಿಯಲ್ಲಿ ಗಾಡಿಗಳು ಹೋಗುತ್ತೆ, ನಾವು ಮಕ್ಕಳೆಲ್ಲ ಅಲ್ಲಿ ಕೂತ್ಕೊಂಡು ಇರೋಕ್ಕಾಗತ್ತಾ ಸರ್? ರೈಲ್ವೆ ಅವರು ಒಬ್ರು ಕೊಟ್ಟವ್ರೆ ಸರ್, ಬೇರೆ ಯಾರು ಕೊಟ್ಟಿಲ್ಲ ಸರ್. ನಾವು ತಗೊಂಡೋಗಿ ತೋರಿಸಿದೀವಿ. ಅವ್ರು ಬರ್ತಾರೆ, ನೋಟಿಸ್ ಕೊಡಮ್ಮ ಅಂತಾರೆ. ಅವ್ರು ಕೊಟ್ಟಿರೋದು ಇವ್ರ ಹತ್ರ ಕೊಡ್ತೀವಿ. ಇವ್ರು ತಗೊಂಡೋಗಿ ಏನ್ ಮಾಡ್ತಾರೋ ನಮಗೂ ಗೊತ್ತಿಲ್ಲ ಸರ್. ಯಾಕೆಂದ್ರೆ ನಾವು ಓದಿದಿರ ಇಂಥ ಜಾಗದಲ್ಲಿ ಹೋಗ್ಬೇಕು, ಇಂಥವ್ರನ್ನ ಕೇಳಬೇಕು ಅಂತ ನಮ್ಗೆ ಗೊತ್ತಾಗುತ್ತೆ. ನಮ್ಗೆ ಏನು ಕೇಳಕ್ಕೂ ಅತಿಗಾರ ಇಲ್ಲ ತರ ಮಾಡ್ಬಿಟ್ಟಿದ್ದಾರೆ. ನಾವು ಏನ್ ಸರ್ ಮಾಡೋದು? ಇವ್ ಕೊನೆಗೆ ಎಲ್ಲ ವೋಟರ್ ಐಡಿ ಇದೆ ಸರ್, ವೋಟರ್ ಐಡಿ ಇದೆ, ಆಧಾರ್ ಕಾರ್ಡ್ ಇದೆ, ರೇಷನ್ ಕಾರ್ಡ್ ಇದೆ ಸರ್, ಎಲ್ಲರಿಗೂ ಇದೆ ಸರ್. ಮಾಡ್ಕೊಡ್ತೀನಿ ಅಂತ ಹೇಳ್ತಾವ್ರೆ ಸರ್. ಇವಾಗ ಹೋಗ್ತಾರೆ, ಯಾವಾಗ ಬರ್ತಾರೋ ಗೊತ್ತಿಲ್ಲ ಸರ್. ನಮ್ಗೆ ಎಲ್ಲರೂ ಹಂಗೇನೆ ಹೇಳ್ಬಿಟ್ಟು ಹೋಗ್ತಾರೆ. 3 ತಿಂಗಳ ಮುಂಚೆನೂ ಅದೇ ತರ ಬಂದು ಹೇಳ್ಬಿಟ್ಟು ಹೋದ್ರು. 3 ತಿಂಗಳ ಮುಂಚೆನೂ ಬಂದು ಹೇಳ್ಬಿಟ್ಟು ಹೋದ್ರು. 3 ವರ್ಷ ಮುಂಚೆನೂ ಬಂದು ಹೇಳ್ಬಿಟ್ಟು ಹೋದ್ರು. ನಮ್ಗಂತ ಯಾರು ಬಂದು ಮುಂದೆ ನಿಂತು ಮಾಡಿಕೊಟ್ರೆ ಚೆನ್ನಾಗಿರುತ್ತೆ. ಬರ್ತೀವಿ ಅಂದ್ರೆ ಯಾವಾಗ ಬರೋದು? ನಾವು ಎಲ್ಲಿ ಹೋಗಿ ಸಾಯೋದು ಸರ್ ನಾವು? ಯಾರಾದ್ರೂ ಬಂದು ಅಲ್ಲಿ ಬಂದ್ರೆ ಬರ್ತಾರೆ ಸರ್, ಇಲ್ಲಾಂದ್ರೆ ಬರಲ್ಲ ಸರ್. ಆಫೀಸ್ ಹತ್ರ ಹೋಗಿದ್ದೀವಿ ಸರ್. ಹೋದ್ರೆ ಆ ಪೇಪರ್ ತಗೊಂತಾರೆ. ಅವ್ರು ಕೊಟ್ಟಿರೋದು ಇವ್ರು ತಗೊಂತಾರೆ, ಇವ್ರು ಕೊಟ್ಟಿರೋದು ಅವ್ರು ತಗೊಂತಾರೆ. ಆ ಪೇಪರ್ ಅಲ್ಲಿ ಏನ್ ಬರ್ದಿದ್ದಾರೆ ಅಂತಾನು ನಮ್ಗೆ ಗೊತ್ತಿಲ್ಲ ಸರ್. ಬರೀ ತಿರುಗಿಸ್ತಾರೆ, ಬರೀ ನಮ್ಗೆ ಏನಿಲ್ಲ ಸರ್. ನಾವು ಇರೋದಕ್ಕೆ, ನಾವು ಬಡವರು, ನಾವು ಬಾಳೋದಕ್ಕೆ ಒಂದು ನಮ್ಗೆ ದಾರಿ ತೋರಿಸಿದ್ದಾರೆ. ಬೇರೆ ಏನು ಕೇಳ್ತಾ ಇಲ್ಲ. ನಾವು ಇಲ್ಲೇ ಇದ್ರೇನು ಬಿಡ್ತಾ ಇಲ್ಲ. ನೀವಾದ್ರೂ ಒಂದು ಜಾಗ ಮಾಡಿ ಕೊಡ್ಬೇಕಲ್ಲ ಸರ್. ಏನೋ ಹೋಗಿ ನಾವು ಬದುಕೊಂತೀವಿ ಸರ್. ನಮ್ಮ ತಂದೆ ತಾಯಿ ಯಾರು ಜಾಗ ಕೊಟ್ಟಿಲ್ಲ. ಅವ್ರಿಗೆ ತಂದೆ ತಾಯಿ ಯಾರು ಜಾಗ ಕೊಟ್ಟಿಲ್ಲ. 70 ವರ್ಷದಿಂದ ಇಲ್ಲೇ ಸಾಯ್ತಾ ಇದ್ದೀವಿ. ನನಗೆ 42 ವರ್ಷ ಆಗ್ತಾ ಇದೆ. ನನಗೂ ಮಕ್ಕಳು ಮರಿ ಇದೆ. ನಾನು ಮೊಮ್ಮಕ್ಕಳೆಲ್ಲ ತೆಗೆದು ಬಿಟ್ಟಿದ್ದೀನಿ. ನಮಗೂ ನಾನು ಏನು ಜಾಗ ಮಾಡಿಲ್ಲ. ಯಾಕೆಂದ್ರೆ ನಾವು ಅನ್ನಾಡ ಕಾಚಿ நேதாஜி ரோடு ஸ்லம் சார். நமஸ்காரம் சார். சார், எங்களுக்கு நாங்கெல்லாம் பிறந்து வளர்ந்தது இங்கே தான். எவ்வளோ வருஷ காலம் எவ்வளோ பேர் வந்துட்டாங்க. எம்எல்ஏங்க எல்லாம், கவுன்சிலர் எல்லாமே வந்துட்டாங்க. எல்லாருமே பார்த்தாங்க. யாருமே இன்னும் எங்களுக்கு வீடு கொடுக்கல. எங்களுக்கு எங்கன்னா இடம் வீடு கொடுத்துட்டா நாங்கள் எல்லாருமே ஏரியா ஜனம் போயிடுறோன்றோம். எங்களுக்கு எந்த இதுவுமே இல்லை. இப்போ ரயில்வேக்கார் வந்து திடீர்னு காலி பண்ணுன்றாங்க. புள்ள குட்டிகளை வச்சுக்கிட்டு நாங்கள் எங்கே சார் போய் நாங்கள் இது பண்ண முடியும்? அப்பெல்லாம் வராங்க சார், எல்லாரும் வராங்க. நாங்கள் செஞ்சு கொடுக்குறோன்னு சத்தியம் பண்ணுறாங்க. ஆனால் யாரும் எங்களுக்கு செஞ்சு கொடுக்கல சார். புள்ள குட்டிகளை வச்சு நீங்கள் அங்கே வனவாசம் பண்ணுறோம். 70 வருஷமாக இருக்கிறோம் சார். அம்மா அப்பாலாம் இங்கே தான் இது பண்ணாங்க. 70 வருஷமா எல்லா தாவுக்கும் வீடு கட்சிச்சு, எல்லா தாவுக்கும் சுதந்திரம் கட்சிச்சு. ஆனால் எங்களுக்கு இல்லை. வனவாசத்தில் இன்ன வரைக்கும் இருக்கிறோம். நாங்களே எங்கள் பாத்ரூம் டாய்லெட் எல்லாம் கழுவிக்கணும், நாங்களே எல்லாம் பண்ணிக்கணும். எங்களுக்கு யாரும் எதுவும் செய்யறவங்க இல்லை. அப்படி இருந்து இங்கே காலை தள்ளணும். எங்களுக்கு எல்லாம் ஓட்டர் ஐடி, ஆதார் கார்டு, ரேஷன் கார்டு, பிபிஎல்து எல்லாமே இருக்குது. பத்திரம் கூட கொடுத்தாங்க எங்களுக்கு. எங்களுக்கு வீடு எங்கேயும் இட்டுன்னு போய் இந்த சாவி இந்த நீங்கள் பொழிச்சிங்கன்னு யாரும் எங்களுக்கு பண்ணல சார். எத்தனையோ எம்எல்ஏ வந்தாங்க, யாருமே எங்களுக்கு செய்யல. நடக்கிறோம் சார். ரொம்ப இது 1 வருஷமா நடந்துனுக்குது. ஆனா 3 வருஷத்துக்கு முன்னே இது நாங்க கேட்டுனுக்குறோம். 3-4 வருஷத்துக்கு முன்னே கேட்டுனுக்குறோம். நாங்க இடம் கொடுத்தா போறோம். எங்களுக்கு இடம் யாரும் கொடுக்கறது இல்ல. காலி பண்ணலன்றாங்க. எங்க ஜனங்க எதிர்க்க நிக்க வச்சுன்னு கேளுங்க சார். எல்லாரையும் எம்எல்ஏ எம்பி யார் இருக்கிறாங்களோ மொத்த பேர்
பேர் நிக்க வச்சுன்னு கேளுங்க. 250 குடும்பம் இருக்கிறோம் சார். புள்ளக்குட்டி எல்லாம் வச்சுன்னு இவ்வளவு பேருக்கு திடீர்னு வந்து இடின்றாங்க. எங்க போறது சார்? நாங்க இது சின்ன வீட்டுல இருக்கிறோம், எல்லாரும் இவ்வளவு வீட்டுல எமர்ஜென்சியா எடுன்றாங்க. எங்க போறது? எடுக்க பாரு, இந்த குட்டி குட்டி பசங்களை வச்சுன்னு நாங்க எங்க போறது? இதுங்களெல்லாம் இப்ப அர்ஜென்ட்டா காலி பண்ணுன்றாங்க. எங்க போனோம் நாங்க? எங்களுக்கு எதனா ஒரு இடம் கொடுத்துட்டு காலி பண்ணுனா பரவாயில்ல, இடம் கொடுக்க மாட்டேன்றாங்க. வீடு காலி பண்ணுன்றாங்க. அதுதான் அவர் முயற்சி பண்ணிக்கிறேன்னு சொல்றாரு. ಓಟ್ ಕೇಳಕ್ ಬರ್ತಾರೆ ಅವರು. ಯಾರು ಮಾಡೋದಿಲ್ಲ ಸರ್, ಎಲ್ಲ ಸುಮ್ಮನೆ ಬರ್ತಾರೆ, ನೋಡ್ತಾರೆ. இருந்தும் எல்லாம் வந்து ஏதோ உங்களுக்கு நல்லது பண்றேன்றாங்க. ஆனா யாரும் இதுவரையிலும் எதுவுமே பண்ணது கிடையாது. இப்ப இருக்கிறவரு ஏதோ பண்ணி கொடுக்குறேன்னு சொல்லிக்கிறாரு. அவரை நம்பினு இவ்வளவு ನಾಲ್ இருந்தோம் நாங்க. ಸರ್, ಇದು ನೇತಾಜಿ ರೋಡ್ ಪುಲಿಕೇಶಿ ನಗರಲ್ಲಿ ಇರುವ ಸ್ಲಮ್ ಇದು ತುಂಬ ಹಳೆಯದು. ಇಲ್ಲಿ ಬೆಂಗಳೂರಲ್ಲಿ ನೋಡಿದ್ರೆ ಇದು ಒಂದೇ ಹಳೆಯದು. ಮಿಕ್ಕಿದೆಲ್ಲ ಬಂದಿರೋದೆಲ್ಲ ಡೆವಲಪ್ ಆಗಿ ಎಲ್ಲ ಕಡೆ ಹೋಗ್ಬಿಟ್ಟಿದ್ದಾರೆ. ಆದರೆ ನಾವು 70 ವರ್ಷದಿಂದ ಇಲ್ಲಿವಿ. ಇಂಡಿಯಾಗೆ ಸ್ವಾತಂತ್ರ್ಯ ಸಿಕ್ತು 75 ವರ್ಷ ಆಗ್ಬಿಟ್ಟಿದೆ. ನಮಗೆ ಇನ್ನೂ ಸ್ವಾತಂತ್ರ್ಯ ಸಿಗ್ತಾಯಿಲ್ಲ. ಯಾಕಂದರೆ ಬರೋರೆಲ್ಲ ಬರ್ತಾರೆ, ಮಾತು ಕೊಡ್ತಾರೆ, ಮಾಡ್ತೀವಿ ಅಂತ ಹೋಗ್ತಾರೆ. ಇನ್ನೂ ಬರಿಗೆ ಯಾರೋ ಬಂದು ಮಾಡಿಲ್ಲ. MLA ಬಂದಿದ್ದಾರೆ, MLC ಬಂದಿದ್ದಾರೆ, ಎಲ್ಲ ಬಂದು ಹೋಗಿದ್ದಾರೆ. ಈ ಸತಿ ಏನಾಗಿದೆ ಅಂದರೆ ನಾವು 70 ವರ್ಷ ಇಲ್ಲಿ ಇರ್ತೀವಿ, ಏನೂ ಯಾರೂ ನಮ್ಗೆ ತೊಂದರೆ ಕೊಟ್ಟಿಲ್ಲ. ಇವಾಗ ಒಂದು ರೈಲ್ವೆ ಟ್ರ್ಯಾಕ್ ಒಂದು ಬರ್ತಾ ಇದರಿಂದ ನಮಗೆ ಇವಾಗ ಪ್ರಾಬ್ಲಮ್ ಆಗ್ತಾ ಇದೆ. ರೈಲ್ವೆದವರು ಜಾಗ ಖಾಲಿ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಸಪೋಸ್ ಆ ಟ್ರ್ಯಾಕ್ ಬಂದಿಲ್ಲ ಅಂದರೆ ಇನ್ನೂ ನಾವು 100 ವರ್ಷ ಇಲ್ಲಿ ಇದ್ರೂ ನಮ್ಮ ಬಗ್ಗೆ ಚಿಂತೆ ಮಾಡೋರು ಒಬ್ಬರು ಇಲ್ಲ ಇಲ್ಲಿ. ಅವ್ರ ಪಾಡಿಗೆ ಅವ್ರು ಇರ್ತಾರೆ, ನಮ್ಮ ಪಾಡಿಗೆ ನಾವು ಇರ್ತೀವಿ. ಏನೋ ಯಾರೋ ತೊಂದರೆ ಕೊಡೋದಿಲ್ಲ, ನಮಗೆ ಒಂದು ಲೈಫ್ ಕೊಡೋಕೆ ಯಾರು ಮುಂದೆ ಬರೋದಿಲ್ಲ. ಇವಾಗ ಟ್ರ್ಯಾಕ್ ಬಂದಿದೆ, ಅವರೆಲ್ಲ ಬಂದು ಪ್ರೆಷರ್ ಮಾಡಿದ್ದಾರೆ. ಅದಕ್ಕೆ ಇವರೆಲ್ಲ ಬಂದು ಓಕೆ ನಾವು ಮಾಡ್ಕೊಡ್ತೀವಿ ಅಂತ. ಚರ್ಚ್ ಇದೆ, ಅದೇ ಅವ್ರು ರೈಲ್ವೆ ಅವ್ರು ಹೇಳ್ತಾರೆ ನಮ್ದು ಜಾಗ ಎಷ್ಟು ಬರುತ್ತೋ ಅಷ್ಟು ಜಾಗ ನಮ್ಗೆ ಕೊಡಿ, ಮಿಕ್ಕಿದಿರೋ ಜಾಗನ ನೀವೇನು ಮಾಡ್ತೀರೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಸೊ ನಾವು ಹೇಳ್ತಾ ಇರೋದು ರೈಲ್ವೆದು ಜಾಗ ಎಷ್ಟಿದೆ ಇಟ್ಕೊಂಡು ಮಿಕ್ಕಿದ್ರಲ್ಲಿ ಏನಾದರೂ ನಮ್ಗೆ ಇಲ್ಲಿ ಮಿಕ್ಕಿರೋದು ಮನೇನ ಮಾಡಿಕೊಡಿ, ಇಲ್ಲ ನಮಗೆ ಬೇರೆ ಜಾಗ ಸಿಕ್ಕಿದ್ರೆ ನಮ್ಗೆ ಅಲ್ಲಿ ಶಿಫ್ಟ್ ಮಾಡಿಕೊಡಿ ಅಂತ ಹೇಳಿದ್ರು. ಹೌದು, ಅವ್ರು ಬಂದು ಇವಾಗ 1 ವರ್ಷ ಆಗಿದೆ. ಅವ್ರ ಹತ್ರ 1 ವರ್ಷದಿಂದ ಹೋಗ್ತಾ ಇದೀವಿ. ಅವರು ಮಾತುಕತೆ ನಡೀತಾ ಇದ್ದಾರೆ, ಎಲ್ಲ ಪ್ರಾಸೆಸ್ ಆಗ್ತಾ ಇದೆ ಅಂತ ಹೇಳಿದ್ದಾರೆ. ಸೊ ಇವಾಗ ರೈಲ್ವೆಯಿಂದ ಹುಬ್ಳಿಯಿಂದ ಒಬ್ಬರು ಬಂದಿದ್ದಾರೆ. ಅವರು ಬ್ರಹ್ಮಾನಂದಮ್ ಅಂತ ಅವ್ರ ಹೆಸರು, ಅವ್ರ ಚೀಫ್ ಎಕ್ಸಿಕ್ಯೂಟಿವ್ ಅಂತ. ಅವ್ರು ಇವಾಗ ಬಂದು ನಮಗೆ 3 ವಾರ ಟೈಮ್ ಕೊಟ್ಟಿದ್ದೀವಿ, ಅಷ್ಟು ಬೇಗ ಮಾಡಿಕೊಡಿ ಅಂತ ಹೇಳಿದ್ದಾರೆ. ಸೊ ನಮಗೆ 3 ವಾರ ಅಂದರೆ ಒಂದು ಮನೇನ ಇದು ಮಾಡೋಕ್ಕೆ 3 ವಾರ ಸಾಕಾಗಲ್ಲ. ನಮಗೆ ಇಲ್ಲಿ 250 ಫ್ಯಾಮಿಲಿ ಇದೆ, ಅವರೆಲ್ಲ ಒಂದು ಕಡೆ ಶಿಫ್ಟ್ ಮಾಡಬೇಕಂದ್ರೆ ನಮಗೆ ಜಾಗ ಫಸ್ಟ್ ರೆಡಿ ಆಗಬೇಕು. ಆ ಜಾಗ ನಮಗಂತ ರಿಜಿಸ್ಟರ್ ಆಗಬೇಕು. ಒಬ್ಬೊಬ್ರಿಗೂ ಇದೇ ನಿಮಗೆ ಜಾಗ, ಇದೇ ನಿಮ್ಮ ಲೈಫ್ ಲಾಂಗ್ ಇರೋಕ್ಕೆ ಇದು ಜಾಗ ಅಂತ ಎಲ್ಲ ಹಾಕ್ತೀವಿ ಸರ್. ಎಲ್ಲ ಎಲೆಕ್ಷನ್ ಅಟೆಂಡ್ ಮಾಡ್ತೀವಿ. MLC ಎಲೆಕ್ಷನ್ ಅಟೆಂಡ್ ಮಾಡ್ತೀವಿ, MLA ಮಾಡ್ತೀವಿ, MP ಇದು ಮಾಡ್ತೀವಿ. ಎಲ್ಲ ಎಲೆಕ್ಷನ್ ಅಟೆಂಡ್ ಮಾಡ್ತೀವಿ, ಎಲ್ಲರಿಗೂ ಓಟ್ ಹಾಕ್ತೀವಿ, ಎಲ್ಲಾನು ನಾವು ಮಾಡ್ತೀವಿ. ಯಾವುದೋ ನಮ್ಮ ಕರ್ತವ್ಯನ ನಾವು ಕರೆಕ್ಟಾಗಿ ಸರ್. ಎಲೆಕ್ಷನ್ ಮುಂಚೆ ಅವ್ರು ಬರೋಕ್ಕೆ ಮುಂಚೆನೇ ನಾವು ಅವ್ರ ಹತ್ರ ಹೋಗಿ ಮಾತಾಡಿ, ಸರ್ ಈ ಥರ ಸ್ಲಮ್ ಇದೆ, ನಮಗೊಂದು ಒಳ್ಳೇದು ಮಾಡಿ, ನಾವು ನಿಮ್ಗೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟೆ ನಾವು ಹೋಗಿ ಮಾಡ್ತೀವಿ. ಮಾಡ್ಕೊಡ್ತೀವಿ ಅಂತ ಹೇಳಿ. ಇವಾಗ ಇವರು ಹೊಸಬರು ಬಂದಿದ್ದಾರೆ, 1 ವರ್ಷ ಇವಾಗ ಬಂದು ಹೋಗಿದ್ದಾರೆ. ರೈಲ್ವೆ ಮಿನಿಸ್ಟರ್ಸ್ ಎಲ್ಲ ಬಂದು ಹೋಗಿದ್ದಾರಲ್ಲ. ಒಂದು ಲಾಸ್ಟ್ ವೀಕ್ ಬಂದು ಸ್ಲಮ್ ಬೋರ್ಡಿಂದ ಕಮಿಷನರು, ಚೇರ್ಮನ್ ಅವರು ಎಲ್ಲ ಬಂದು ನೋಡಿಕೊಂಡು ಹೋಗಿದ್ದಾರೆ. ಆಮೇಲೆ ಇವಾಗ ರೈಲ್ವೆದವರು ಅದು ಪ್ರೆಷರ್ ಮಾಡ್ತಾ ಇದ್ದಾರೆ. ಇದು ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ನಮ್ಗೆ ಸಿಕ್ಕಿದ್ರೆ ನಾವೆಲ್ಲ ಏನು ಪ್ರಾಬ್ಲಮ್ ಮಾಡಲ್ಲ, ಸ್ಮೂತಾಗಿ ನಾವು ಶಿಫ್ಟ್ ಮಾಡ್ತೀವಿ. ಇವಾಗ ಏನಂದರೆ ನಮ್ಮ ಮಕ್ಕಳು ಎಲ್ಲ ಸ್ಕೂಲ್ ಇಲ್ಲಿ ನಿಯರ್ ಬೈ ಹೋಗ್ತಾ ಇದ್ದಾರೆ ಸರ್. ಅದೇ ಥರ ಕೆಲಸ ಮಾಡೋರು ನಿಯರ್ ಬೈ ಮನೆ ಕೆಲಸ ಏನೇನು ಕೆಲಸ ಸಿಗುತ್ತೆ ಎಲ್ಲ ಮಾಡ್ಕೊಂಡು ನಾವೆಲ್ಲ ದಿನ ಕೂಲಿ ಮಾಡೋರು. ಏನೋ ತಿಂಗಳಿಗೆ ಒಂದು 30,000 40,000 ದುಡ್ಕೊಂಡು ನಾವು ಜಾಲಿಯಾಗಿ ಇಲ್ಲಿ ಏನೂ ಇಲ್ಲ ಸರ್. ಡೈಲಿ ಹೋದ್ರೇ ನಮಗೆ ಊಟ. ನೋಡಿ ಇವತ್ತು ಯಾರೂ ಹೋಗಿಲ್ಲ, ಇವಾಗ ಎಲ್ಲ ಬಂದು ಹೋಗಿದ್ದಾರೆ. ಇವತ್ತು ಕೆಲಸ ಹೋಯ್ತು, ಮತ್ತು ಇವರು ಸಡನ್ ಅಂತ ಬರ್ತಾರೆ, ನಮ್ಗೆ ಏನೂ ಗೊತ್ತಾಗಲ್ಲ. ಇವಾಗ ನೋಡಿ ಎಲ್ಲ ಕೆಲಸ ಬಿಟ್ಟು ಇಲ್ಲಿ ನಿಂತಿದ್ದಾರೆ, ಮತ್ತೆ ನಾಳೆ ಹೋಗ್ಬೇಕು. ಈ ಥರ ಹೋಗೋರನ್ನ ತೊಗೊಂಡೋಗಿ ಎಲ್ಲೋ ಒಂದು ಕಡೆ ಬಿಸಾಕ್ಬಿಟ್ರೆ ನಮಗೂ ಕಷ್ಟ ಆಗುತ್ತೆ. ಅದಕ್ಕೆ ನಮಗೆ ಪರ್ಮನೆಂಟ್ ಜಾಗ ಬೇಕು. ಅಲ್ಲಿ ಒಂದು ಪರ್ಮನೆಂಟ್ ಮನೇನೋ ಶೆಡ್ಡು ಮಾಡಿಕೊಡ್ಬೇಕು, ಕರೆಂಟು ವಾಟ್ರು ಎಲ್ಲ ಕೊಟ್ಬಿಟ್ಟು ಒಂದು ಹಕ್ಕುಪತ್ರ ನಮ್ಗೆ ಕೊಡಬೇಕು. ಯಾಕಂದರೆ ಇಲ್ಲಿಂದ ನಾವು ತೊಗೊಂಡೋಗಿ ಬೇರೆ ಆ ಕಡೆ ಹಾಕ್ಬಿಟ್ರೆ ಅವ್ರು ನಮಗೆ ತೊಂದರೆ ಕೊಡಬಾರ್ದಲ್ವಾ. ಸೊ ನಮಗೊಂದು ಪ್ರೂಫ್ ಬೇಕು. ಸೊ ಇದೆಲ್ಲ ಆದಮೇಲೆ ನಾವು ಸ್ಮೂತಾಗಿ ಹೋಗ್ತೀವಿ. ಅದಕ್ಕೆಲ್ಲರೂ ಸೇರಿ ನಮಗೆ ಸಪೋರ್ಟ್ ಮಾಡಬೇಕಂತ ಬೇಡ್ಕೊಳ್ತೀನಿ ಅಷ್ಟೇ. ಥ್ಯಾಂಕ್ ಯು ಸರ್. ನಮ್ಮದು 4 ಮಕ್ಕಳಿದ್ದಾರೆ, 4 ಮಕ್ಕಳಿದ್ದಾರೆ ನಮ್ಮದು. ಸರಿ, ಇದು ಆಗೋದಿಲ್ಲ. ಎಷ್ಟು ಮಲ್ಕೊಳ್ಳೋದು, ಬಾತ್ರೂಮ್ ಇಲ್ಲ, ಇಲ್ಲಿ ಬಾತ್ರೂಮ್ ಇಲ್ಲ. ನಮ್ಮದು ಒಂದೇ ಬಾತ್ರೂಮ್ ಅಲ್ಲಿ ಇದೆ, ಮೈನ್ ರೋಡಲ್ಲಿ. ಸ್ನಾನ ಮಾಡೋದೆಲ್ಲ ಅಲ್ಲಿ ಸರ್. ನೋಡಿ ಸರ್, ನಮ್ಮ ಮನೆ ಒಂದು ಬಾತ್ರೂಮ್ ಇದೆ, ಒಂದು ಟಾಯ್ಲೆಟ್ ಇದೆಯಾ, ಏನೂ ಇಲ್ಲ ನಮ್ಮದು.